ಈ ಹಿಂದೆ ಡ್ರೋನ್ ಎನ್ನುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದದಲ್ಲಿದ್ದಂತಹ ಪ್ರತಾಪ್ ಎನ್ನುವ ವ್ಯಕ್ತಿ ಇತ್ತೀಚೆಗೆ ಮತ್ತೊಂದು ವಿವಾದವನ್ನ ತಮ್ಮ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ನಿಷಿದ್ಧವಾಗಿರುವಂತಹ ಸ್ಫೋಟಕ ವಸ್ತು ಸೋಡಿಯಂ ಅನ್ನ ದೊಡ್ಡ ಮಟ್ಟದಲ್ಲಿ ಬಳಕೆಯನ್ನ ಮಾಡಿ ಈಗ ವಿವಾದವನ್ನ ತಮ್ಮ ಮೈ ಮೇಲೆ ಎಳ್ಕೊಂಡು ಇದೀಗ ತುಮಕೂರಿನ ಮಿಡಿಗೇಶಿ ಪೊಲೀಸರಿಂದ ಬಂಧನವೂ ಕೂಡ ಆಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಯಾಗ್ ಎನ್ನುವರು ಒಂದು ಪೊಲ್ಯೂಷನ್ ಬೋರ್ಡ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು, ಹಾಗೆ ಇನ್ನಿತರ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಅನ್ನು ಕೊಡಬಹುದು ಅದಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು. ಸದ್ಯ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪ್ರಯಾಗ್ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಪ್ರತಾಪ್ ಎನ್ನುವಂತಹ ವ್ಯಕ್ತಿ ಒಂದು ಸೋಡಿಯಂ ಅನ್ನ ಬ್ಲಾಸ್ಟ್ ಮಾಡಿ ಈ ರೀತಿಯಾಗಿ ಬಂಧನವೂ ಕೂಡ ಆಗಿರುವಂತದ್ದು. ಈ ಹಿಂದೆಯೂ ಕೂಡ ಅವರ ಬಗ್ಗೆ ನೀವು ಒಂದು ಕಂಪ್ಲೇಂಟ್ ಅನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದೀರಾ. ಈ ಪ್ರಕರಣದಲ್ಲೂ ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದೀರಾ. ಏನ್ ಹೇಳ್ತೀರಾ ಸರ್? ಮೊದಲದಾಗಿ ನಮಗೆ 10 ತಾರೀಕು ಆ ವಿಡಿಯೋ ನಮಗೆ ಸಿಕ್ತು. ತಕ್ಷಣ ನಾವು ಮಾನ್ಯ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟ್ರು, ಆಮೇಲೆ ಈ ಸಂಬಂಧಪಟ್ಟಂಥ ಎಲ್ಲ SP ಅವ್ರು ನಾವೇ ಅನ್ಕೊಂಡು ಫಸ್ಟಿಗೆ ಅಂದರೆ ಒಂದು ನೆಟ್ಕಲ್ ಗ್ರಾಮ ಅಲ್ಲ, ಮೋಸ್ಟ್ಲಿ ಮಂಡ್ಯದ ಅಂದ್ಕೊಂಡು ಮಂಡ್ಯ SP ಗೆ DC ಗೆ, ಆಮೇಲೆ ಇದು ಸಂಬಂಧಪಟ್ಟಂತಹ ಎಲ್ಲ ಫಾರೆಸ್ಟ್ ಮಿನಿಸ್ಟ್ರಿ ಇರ್ಬೋದು, ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಆಮೇಲೆ ಯಾವ ಮಾಧ್ಯಮದವರು ಇಂಟರ್ನಲ್ ಸೆಕ್ಯೂರಿಟಿ ಎಲ್ಲರಿಗೂ ನಾವು ಅದನ್ನು ಟ್ಯಾಗ್ ಮಾಡಿ ಇದು ಮಾಡಿದ್ವಿ. ಬಟ್ ಅದೇನಾಯಿತು ಅಂದರೆ SM ಕೃಷ್ಣ ಅವರ ದೇಹಾಂತರ ಆಗಿತ್ತು. ಹಾಗಾಗಿ ಒಂದಿನ ನಾವು ಅದಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆ್ಯಕ್ಷನ್ ತೊಗೊಳ್ತಾರೆ ಅಂತ. ಅವತ್ತು ಸ್ಟೇಟ್ ಮ್ಯಾಟ್ರ್ ಆಗಿರೋದು ಮಾಡಿದ್ವಿ. ನೆಕ್ಸ್ಟ್ ದಿನ ಮೀರಾ ಅನ್ನೋರು ಕಳಿಸ್ಕೊಟ್ಟೆ, ಮೇಡಮ್ ಇದು ತುಂಬ ಗ್ರೇವಿಯಸ್ ಆಫೆನ್ಸಿವ್. ಯಾಕಂದ್ರೆ ನಾನು ಇದು ಮುಂಚೆ ನಾನು ವೈಲ್ಡ್ ಲೈಫ್ ವರ್ಕ್ ಮಾಡಬೇಕಾದ್ರೆ ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನೋದನ್ನ ಈ ಕಾವೇರಿ ಬೇಸಿನಲ್ಲಿ ಮಶೀರ್ ಫಿಶ್ ಅಂತ ಇದ್ದಾರೆ. ಮಶೀರ್ ಫಿಶ್ನ ಅವರು ಬ್ಲಾಸ್ಟ್ ಮಾಡಿ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ರು. ಅಂದರೆ ಒಂದು ಕೇಸನ್ನು ಹ್ಯಾಂಡಲ್ ಮಾಡಿದ್ದೆ ಮಶೀರ್ ಫಿಶ್ ಬ್ಲಾಸ್ಟ್ ಟೈಮಲ್ಲಿ. ಹಂಗಾಗಿ ನನಗೆ ಅದ್ರ ಐಡಿಯಾ ಇತ್ತು. ಸೊ ಐ ನೋ ದ ಇಂಪ್ಯಾಕ್ಟ್ ಆಫ್ ಇಟ್, ಎಷ್ಟು ದೊಡ್ಡ ಎಕ್ಸ್ಪೋಸ್ ಆಗುತ್ತೆ, ಆಮೇಲೆ ಎಕ್ಸ್ಪೋಸ್ ರಿಯಾಕ್ಷನ್ ಆಗುತ್ತೆ, ಅಂದರೆ ಎಂಟೈರಲ್ಲಿ ಏನಾಗುತ್ತೆ ಅಂತ ಚೆನ್ನಾಗಿರುತ್ತೆ. ನಾನು ಹೋಗಿ ಫಾರೆನ್ಸಿಕ್ ಮಾಡೋದ್ರಿಂದ ನನ್ನ ಮೇಡಮ್ಗೆ ಹೇಳಿದೆ, ಮೇಡಮ್ ಇದು ದೊಡ್ಡ ಇದು ಅಂತ. ಮೇಡಮ್ ತಕ್ಷಣ DGP ಅಲೋಕ್ ಸರ್ ಒಟ್ಟಿಗೆ ಮಾತಾಡಿ ಇಲ್ಲ ಇದನ್ನು ತುರ್ತಾಗಿ ತೊಗೊಬೇಕು ಅಂದಾಗ ಅವರು ಮಂಡ್ಯ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಅಲ್ಲಿಂದ ಮಂಡ್ಯ SP ಮತ್ತು ಮಂಡ್ಯ ಅವರ ಕನ್ಸರ್ನ್ಡ್ ಅಫಿಷಿಯಲ್ಸ್ಗೆಲ್ಲ ಹೇಳಿದಾಗ ನಿಮ್ಗೆ ಒಂದೇ ಟೈಮ್ ಕೊಡಿ, ಇವತ್ತು ಕ್ರಿಮೇಷನ್ ಆಗ್ತಾ ಇದೆ, ಆದ ತಕ್ಷಣ ನಾವು ತೊಗೊತೀವಿ ಅಂದರು. ಅದಾದ ತಕ್ಷಣ SP ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಗ್ರೇಟ್ ಜಾಬ್. ಅವರು ಸಂಬಂಧಪಟ್ಟ ವ್ಯಕ್ತಿಗೆ ಪ್ರತಾಪಿಗೆ ಫೋನ್ ಮಾಡಿ ಕೇಳಿದಾಗ ನಾನು ಎಲ್ಲಿ ಮಾಡಿಲ್ಲ, ನಾನು ಮಾಡಿರೋದು ತುಮಕೂರು ಅಂತ ಹೇಳಿದರು. ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಆ ವಿಡಿಯೋನ ಅವ್ರು SP ಡೌನ್ ಮಾಡಿದ್ರು ಅಂತ ಕಾಣುತ್ತೆ, ಡೌನ್ ಮಾಡಿದ್ರು. ಬಟ್ ನಾನು ನೆಕ್ಸ್ಟ್ ದಿನ ಬೆಳಗ್ಗೆ ಮತ್ತೆ ಅದನ್ನು ಅಪ್ಲೋಡ್ ಮಾಡಿದ್ರು. ಮತ್ತೆ ಸೊ ನಮಗೆ ಆತಂಕ ಆಯಿತು, ನೈಟ್ ಡೌನ್ ಮಾಡಿ ಮತ್ತೆ ಇದು ಮಾಡಿದಾರಲ್ಲ. ಆಮೇಲೆ ತಕ್ಷಣ ನಾವು ಫೋನ್ ಮಾಡಿದಾಗ SP ನಂಬರ್ ಕೊಟ್ಟರು, ತುಮಕೂರು SP ಅವ್ರಿಗೆ ಮಾಡಿದ್ವಿ. ಪ್ಯಾರಲಲ್ಲಿ ಬೇರೆ ಬೇರೆ ಈ ಸಂಬಂಧಪಟ್ಟಂತಹ ಇಲಾಖೆಗಳು, ಫಾರೆಸ್ಟ್ ಆಗಿರ್ಬೋದು ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾವು ಅದನ್ನು ಗಮನಕ್ಕೆ ತಂದು CM ಆಫೀಸಿಗೂ ಗಮನಕ್ಕೆ ತಂದು ವಿಜಯ ನಿಶಾಂತ್ ಅವರು ಮೀಡಿಯಾನ ಅಡ್ರೆಸ್ ಮಾಡಿ ನಾನು ನೆಕ್ಸ್ಟ್ ಡೇ ಆಯಿತು ಮೀರಾ ಮೇಡಮ್ಗೆ ಹುಷಾರಿಲ್ಲ ತಪ್ಪು, ಹಾಗಾಗಿ ನನಗೆ ಫಾಲೋಅಪ್ ಮಾಡೋಕ್ಕೆ ಹೇಳಿದ್ರು. ಸೊ ನಾನು SP ಅವ್ರಿಗೆ ಫೋನ್ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಿದೆ, ನೀವು ಒಂದು ಫಾರ್ಮುಲಾಗೆ ಕಂಪ್ಲೇಂಟ್ ಕೊಡಿ ಎಂದು. ನಾನು ಫಾರ್ಮುಲಾ ಕಂಪ್ಲೇಂಟ್ ಕೊಟ್ಟು ಅವರಿಗೆ ವಾಟ್ಸಪ್ ಮಾಡಿದೆ ನಾನು. ಆದಮೇಲೆ ಅವ್ರನ್ನ ಅವತ್ತು ನೈಟೇ ಅರೆಸ್ಟ್ ಮಾಡಿ ಅಲ್ಲಿ ಹೋಗಿ ಸಲಾಮಾಜೆಲ್ಲ ಮಾಡಿ ಅವ್ರಿಗೆಲ್ಲ ಕೇಳಿದ್ದಾರೆ. ಮಿಕ್ಕಿದ ಅಂದರೆ ನಾವು ಸುಪ್ರೀಂ ಕೋರ್ಟ್ ಈ ಮಧ್ಯೆ ಏನಾಯಿತು ಅಂದರೆ 10th ನಾವು ಬಿಫೋರ್ ಗಿವಿಂಗ್ ಕಂಪ್ಲೇಂಟು ನಮಗೆ ತುಂಬ ಬೇಕಾದ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಅವರು ಫಾರೆನ್ಸಿಕ್ ಎಕ್ಸ್ಪರ್ಟ್ನ ಕಾನ್ಫರೆನ್ಸ್ ಕಾಲ್ ತೊಗೊಂಡು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಯಾವ ಸೆಕ್ಷನ್ ಯಾವ ಇದು ಅಂತ ಪ್ರತಿಯೊಂದು ನಾವು ನಮ್ಮ ಟೀಮ್ ಇದೆ, ಸುಪ್ರೀಂ ಕೋರ್ಟ್ ಲಾಯರ್ ಅವ್ರ ಗೈಡೆನ್ಸಲ್ಲಿ ಎಲ್ಲ ತೊಗೊಂಡು ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟು ನಾವು ಅದನ್ನು ಕಳಿಸ್ಕೊಟ್ಟಿದ್ದೀವಿ. ಇದಾದಮೇಲೆ ಅವರು ಸುಮೋಟೋ ಕೇಸ್ನ ದಾಖಲೆ ಮಾಡ್ಕೊಂಡು ನಮ್ಗೆ ಹೇಳ್ತಿದ್ದಾರೆ. ಅದು ನಮಗೂ ಒಳ್ಳೆಯದು. ಸೊ ತನಿಖೆ ಮಾಡ್ತಿದ್ದಾರೆ. ನಮ್ಮ ಪ್ಯಾರಲಿಗೆ ನಮ್ಮ ಲಾಯರ್ಸ್ ಸಹ ಯಾವ ಸೆಕ್ಷನ್ ಹಾಕ್ಬೋದು ಅಂತ ನೋಡ್ತಾ ಇದ್ದೀವಿ. ಅವ್ರು ನನಗೆ ಗೊತ್ತಿರೋ ಮಟ್ಟಿಗೆ ಮಾಧ್ಯಮ ಗೊತ್ತಿರೋ ಮಟ್ಟಿಗೆ ಪೊಲೀಸರ ಫುಡ್ ಸೆಕ್ಷನ್ ಭಾರತ ನ್ಯಾಯ ಸಂಹಿತೆ 288 ಹಾಕಿದ್ದಾರೆ, ಮತ್ತು ಸೆಕ್ಷನ್ 3 ಹಾಕಿದ್ದಾರೆ. ಬಟ್ ನಮಗೆ ನಮ್ಮ ಲಾಯರ್ ಹೇಳೋದು ಅಂದರೆ ಇಟ್ ನಾಟ್ ಓನ್ಲಿ ಇಟ್ ಅಟ್ರಾಕ್ಟ್ಸ್ ಭಾರತ ನ್ಯಾಯ ಸಂಹಿತೆ 288, ಇಟ್ ಅಟ್ರಾಕ್ಟ್ಸ್ ಆಲ್ಸೋ ದ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1968. ಅದರಲ್ಲಿ ಅದು ಪನಿಷ್ಮೆಂಟ್ ಈಸ್ 5 years, 5 ವರ್ಷ ಜೈಲಾಗುತ್ತೆ, 1 ವರ್ಷ ತನಕ ಫೈನ್ ಇದೆ. ಸೊ ಹಾಗಾಗಿ ಪ್ಯಾರಲಾಗಿ ನಾವು ಪೊಲೀಸರು ಕೊಟ್ಟಿದ್ದೀವಿ. ಆಮೇಲೆ ಇವತ್ತು ಬೆಳಗ್ಗೆ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು, ಮಾಧ್ಯಮ ಸಲಹೆಗಾರರಾದ ಸತೀಶ್ ಅವರು, ಅವ್ರ ಮೂಲಕನೂ ನಾವು ಮೊದಲು ಮಾಡಿದ್ವಿ. ಈಗ ಮತ್ತೆ ಇವತ್ತು ಬರ್ಕೊಂಡು ಕೇಳಿದ್ರು ಕಂಪ್ಲೇಂಟ್ನ. ನಾವು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1968 ಒಳಗಡೆ ಏನೇನು ಬರುತ್ತೆ ಅದನ್ನೆಲ್ಲ ನಾವು ಅವ್ರಿಗೆ ಕಂಪ್ಲೇಂಟ್ನ ನಾವು ಅವ್ರಿಗೆ ಕೊಟ್ಟಿದ್ದೀವಿ.
ಸೊ ನಮಗೆ ಈ ಸರಿ ನ್ಯಾಯ ಸಿಗತ್ತೆ ಅಂತ ನಾವು ಹೋಪ್ಫುಲ್ ಆಗಿದ್ವಿ. ಯಾಕಂದ್ರೆ ಲಾಸ್ಟ್ ಟೈಮು ಇದೇ RR ನಗರದ ಇದರಲ್ಲಿ 3 ಜನ ಬಂದು ಕಂಪ್ಲೇಂಟ್ ಕೊಟ್ಟರು. ನೀವು ಇದೇ ಪ್ರಕರಣದಲ್ಲಿ ಈ ಅಧಿಕಾರಿಗಳನ್ನೆಲ್ಲ ಸಂಪರ್ಕವನ್ನ ಮಾಡಿದ್ರೆ ಅವರಿಗೆ ಕಂಪ್ಲೇಂಟ್ ಅನ್ನುವಂಥ ಕೆಲಸ ಮಾಡಿದ್ರು. ಆದ್ರೆ ಒಂದ್ ವೇಳೆ ಈ ವೈಯಕ್ತಿಕವಾಗಿ ಪ್ರತಾಪ್ ಅನ್ನುವಂಥ ವ್ಯಕ್ತಿಯನ್ನು ನೀವೇನಾದ್ರು ಸಂಪರ್ಕ ಮಾಡಿ ಈ ತರ ಮಾಡಬೇಡ ತಪ್ಪು ಅನ್ನುವಂತ ಹೇಳುವಂತ ಕೆಲಸವನ್ನೇನಾದ್ರು ಮಾಡಿದ್ರೆ ಸರ್, ವೈಯಕ್ತಿಕನಕ್ಕೆ ನನಗೂ ಅವ್ನಿಗೆ ಏನಾಗಬೇಕಲ್ಲ. ಈವನ್ ಫಸ್ಟ್ ಕೇಸಲ್ಲೂ ಸಹ ಐ ವಾಸ್ ಅಫಿಷಿಯಲ್ ದಟ್ ಟೈಮ್. ಆ ಅಫಿಷಿಯಲ್ ಕೆಪಾಸಿಟಿ ಮಾಡ್ತೀವಿ ಹೊರತು ವೈಯಕ್ತಿಕ ಮಾಡೋಕ್ಕಿಲ್ಲ. ವೈಯಕ್ತಿಕ ಮಾಡಬೇಕು ಅಂದರೆ ನಾವು ಏನು ಮಾಡೋದಾಗಿತ್ತು ಇಷ್ಟರಲ್ಲಿ. ನಾನೊಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗುತ್ತೆ, ನಾವು ವೈಯಕ್ತಿಕ ಮಾಡೋಕ್ಕೆ ಬರೋದೇ ಇಲ್ಲ. ಬಿಕಾಸ್ ನನಗೂ ಸರ್ವಿಸ್ ರೂಲ್ಸ್ ಇರ್ತವೆ, ನನಗೂ ಕೂಡ ಕಂಡಕ್ಟ್ ಇರ್ತವೆ. ಇಫ್ ದಿಸ್ ಆರ್ಟಿಕಲ್ 27, ಎನಿ ಸಿಟಿಸನ್ ಆಫ್ ದ ಕಂಟ್ರಿ ಕ್ಯಾನ್ ಗಿವ್ ಎ ಕಂಪ್ಲೇಂಟ್. ನೆಲ, ಜಲ, ಫಾರೆಸ್ಟ್, ಫೋನಾಗೆ ತೊಂದರೆ ಆದಾಗ ನಾನೇ ಅಂತಲ್ಲ, ಯಾರೇ ಕೊಡೋದು, ಯಾರು ಮುಂದೆ ಬರ್ತಿದಾಗ ಏನಾಗುತ್ತೆ ನಾವೇ ಕೊಡಬೇಕಾಗತ್ತೆ. ರೈಟ್, ಅವ್ರು ನನಗೆ ಕೊಡು ಅಂತ ಹೇಳಿದ್ರೆ ಕೊಡಿ SP ಅವರು. ಅದಕ್ಕೆ ಮುಂಚೆ ಮೀರಾ ಮೇಡಮ್ ಮಾತಾಡಿದ್ದಾರೆ, ನಿಶಾಂತ್ ಮಾತಾಡಿದ್ದಾರೆ. ಏನಾಗುತ್ತೆ, ಒಬ್ರು ಸಮಾಜ ಬೆಲೆ ಕ್ಯಾಟ್ ಅಲ್ಲ, ಈ ಪೊಲೀಸವ್ರಿಗೂ ಒಬ್ರು ಬೇಕಲ್ವಾ ಕೊಡೋಕ್ಕೆ. ಸೊ ಕೊಟ್ಟಿದ್ದೀನಿ. ನಾನು ವೈಯಕ್ತಿಕವಾಗಿ ಹೇಳ್ಕೊಳಕ್ಕಾಗಲ್ಲ ಸರ್, ನಾನು ಐ ಟೇಕ್ ಇಟ್ ವೆರಿ ಪ್ರೊಫೆಷ್ನಲ್. ಹಂಗಂದ್ರೆ ನಾನು ಲಾಸ್ಟ್ ಟೈಮ್ ಅವರು ಮತ್ತು ಅವರ ಕೊಲೀಗು ಪ್ಲಾನೆಟ್ ಅರ್ಥಲ್ಲಿ ಹೋಗ್ಬಿಟ್ಟು ವೈಲ್ಡ್ ಲೈಫ್ನ ಮೈಮೇಲೆಲ್ಲ ಹಾಕೊಂಡಿದ್ದು, ಅದು ಅಫೆನ್ಸೇ. ಅದು ಐ ಕ್ಯಾನ್ ಫೈಟ್ ಎವ್ರಿ ಬ್ಯಾಟಲ್. ನನ್ನ ಗಮನಕ್ಕೆ ಬಂದಿದ್ದು, ನನಗೆ ತುಂಬ ಇದಾಗುವಂಥದ್ದನ್ನ ನಾನು ಕೊಟ್ಟಿದ್ದೀನಿ. ಬೇರೆಯವರು ಈಕ್ವಲಿ ಕೊಡ್ಬೋದು. ಅವ್ರು ಯಾಕೆ ಕೊಡತ್ತಾರ ನಾನು ಕೇಳಕ್ಕೆ ಬರಲ್ಲ. ನನಗೆಷ್ಟು ಅಧಿಕಾರ ಇದು, ನನಗೆಷ್ಟು ರೆಸ್ಪಾನ್ಸಿಬಿಲಿಟಿ, ಬೇರೆಯವರು ಮಾಡ್ಬೋದು. ಅದನ್ನು ನಾವು ಮಾಡಿದ್ವಿ. ನನ್ನ ವೈಯಕ್ತಿಕ ಅನ್ನೋಕ್ಕಿಂತ ನನ್ನ ಮೇಲೆ ಏನು ಅಲಿಗೇಷನ್ ಮಾಡಿದ್ದ ಆ ಕೇಸ್ ನಡೀತಾ ಇದೆ ಕೋರ್ಟಲ್ಲಿ. ಆ್ಯಂಡ್ 1 ಇಯರಿಂಗು ಬಂದಿಲ್ಲ. ಹಾಗಾಗಿ ನೆಕ್ಸ್ಟ್ ಇಯರಿಂಗ್ ಫೆಬ್ರವರಿ ಇದೆ. ಬರಲಿಲ್ಲ ಅಂದರೆ ಎಕ್ಸ್ಪೈರ್ಟೇ ಆಗುತ್ತೆ ಅಷ್ಟೇ. ಸಾಮಾನ್ಯವಾಗಿ ಈ ಸೋಡಿಯಲ್ ಮೆಟಲ್ ನಮ್ಗಿರೋ ಮಾಹಿತಿಯ ಪ್ರಕಾರ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಜೀವನದಲ್ಲಿ ಬಳಸೋಕೆ ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ. ಈ ಶೈಕ್ಷಣಿಕ ವಿಚಾರದಲ್ಲಾಗಿರ್ಬೋದು, ವೈದ್ಯಕೀಯ ವಿಚಾರದಲ್ಲಾಗಿರ್ಬೋದು, ವಿತ್ ಪರ್ಮಿಷನ್ ಬಳಸೋದಕ್ಕೆ ಅವಕಾಶ ಇದೆ. ಹಾಗೂ ಕೂಡ ಸಾಮಾನ್ಯ ವ್ಯಕ್ತಿಗಳಿಗೂ ಎಲ್ಲೂ ಕೂಡ ಮಾರಾಟವನ್ನು ಮಾಡುವಂತಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆ ವ್ಯಕ್ತಿಗೆ ಸೋಡಿಯಂ ಮೆಟಲ್ ಸಿಕ್ಕಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅವರು ಕೊಟ್ಟವರಾಗಿರ್ಬೋದು ಅಥವಾ ಆತ ಪಡ್ಕೊಂಡವರಾಗಿರ್ಬೋದು, ಇದ್ರ ಬಗ್ಗೆ ಸರ್ ಅದ್ರ ಬಗ್ಗೆ ಸಮಗ್ರ ತನಿಖೆ, ನಾನು ಕೊಟ್ಟಿರೋ ಕಂಪ್ಲೇಂಟ್ ಸಮಗ್ರ ತನಿಖೆ. ಇವೆಲ್ಲ ನನಗೆ ನಿಮ್ಮ ಆ್ಯಕ್ಟ್ ಹೋದಾಗ ಇದು ಓನ್ಲಿ ಫಾರ್ ದ ಇನ್ಸ್ಟಿಟ್ಯೂಷನಲ್ ಪರ್ಪಸ್. ಕಾಲೇಜ್ ಆಗಲಿ, ಯೂನಿವರ್ಸಿಟಿ ಆಗಲಿ, ಸಣ್ಣ ಪ್ರಮಾಣದಲ್ಲಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ, ಅದು ಎಜುಕೇಷನಲ್ ವೀಡಿಯೋಸ್, ಅದು ಎಜುಕೇಷನ್. ಆ್ಯಕ್ಚುಲಿ ನೀವು ಹೊರಗಡೆ ಒಂದು ಓಪನ್ ಸ್ಪೇಸಲ್ಲಿ ಎಜುಕೇಷನ್ ಅಂತ ಮುಖಾಡ ತೊಡ್ಕೊಂಡು ಈ ಥರ ವ್ಯೂಸ್ಗೋಸ್ಕರ, ಅದನ್ನು ಬರೋ ದುಡ್ಡುಗೋಸ್ಕರ ಮಾಡೋದು ಎಜುಕೇಷನ್ ವೀಡಿಯೋ ಅಲ್ಲ. ಅವ್ರದ್ದು ಫಾಲೋವರ್ಸ್ ನೋಡಿದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಲಕ್ಷಾಂತರ ಜನ ಫಾಲೋ ಮಾಡ್ತಾರಲ್ಲ, ಸೊ ಅವ್ರಿಗೆ ನೀವು ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ. ನೀವು ಮಾಡಿ ಅನ್ನಂತಾನೆ ಎಲ್ಲರೂ ಗ್ಲೌಸ್ ಹಾಕೊಂಡು ಮಾಡಿ ಅಂತ ಪ್ರಚೋದನೆ ಮಾಡ್ದಂಗಿದೆ ಅದು ವೀಡಿಯೋಸ್ ಎಲ್ಲ. ಆಮೇಲೆ ಆ ಎಕ್ಸೈಟ್ಮೆಂಟು ಇದು ನೋಡಿದ್ರೆ ನೀವೇನು ಹೇಳ್ಕೊಡ್ತಿದ್ದೀರಾ. ಆಮೇಲೆ ನನಗೂ ಮಟ್ಟಿಗೆ ಸರ್, ನಾನು ಸಹ ನಮ್ಮ ಲಾಯರ್ಸ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಫುಲ್ ಕೊಟ್ಟಿದ್ದಾರೆ. ಆಮೇಲೆ ಎಷ್ಟು ಪ್ರಮಾಣ ಇರಬೇಕು, ಆಮೇಲೆ ಕೊಡೋರು ಸಹ. ನಾವು ಇವತ್ತು ಏನಾರು ಲ್ಯಾಬಿಗೆ ಕೆಮಿಕಲ್ ತರ್ತೀವಿ ಅಂದರೆ ವಿ ಶುಡ್ ಮೇಂಟೈನ್ ಲಾಗ್ ಬುಕ್. ಪ್ರತಿ ಗ್ರಾಮಿಗೂ ಲಾಗ್ ಬುಕ್ ಇರಬೇಕು. ಇಷ್ಟು ಪ್ರಮಾಣದ ಹೆಂಗೆ ಸಿಕ್ತು ಅದು ತನಿಖೆಯಲ್ಲಿ ಗೊತ್ತಾಗಬೇಕು. ಕೊಟ್ಟವರು ಆಮೇಲೆ ಆ ಜಾಗ ಕೊಟ್ರಲ್ಲ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ವಾ ಬ್ಲಾಸ್ಟ್ ಆದರೆ. ಆಮೇಲೆ ಆ ವಿಡಿಯೋ ಮಾಡಿದವ್ರು ನನ್ನ ತಿಳಿಪಟ್ಟಿಗೆ ನಿಮ್ಮ ಮಾಧ್ಯಮದಲ್ಲಿ ಬಂದಿರೋದು, ಆ ವಿಡಿಯೋ ಮಾಡಿದವರು ಇನ್ನೊಬ್ಬ ವ್ಯಕ್ತಿನೂ ಸಹ ಮಾಡಿದ್ದಾರೆ. ಅದನ್ನೆಲ್ಲೂ ತನಿಖೆ ಆಗಬೇಕು ಸರ್, ಸಮಗ್ರ ತನಿಖೆ ಆಗಬೇಕು. ನಾವು ಪೊಲೀಸ್ ಅವ್ರು ಏನು ಮಾಡ್ತಾರೋ ಮಾಡಲಿ, ನಾವಂತೂ ಫುಲ್ ಅದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದೀವಿ. ನಂಗೆ ಅರ್ಥ ಆಗುತ್ತೆ ಎಲ್ಲ ಕೇಸ್ಗಳು ನಾವು ಪೊಲೀಸ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆದರೆ ವರ್ಕಿಂಗ್ ನೋಡಿರುತ್ತೆ. ಬಟ್ ಇದು ತುಂಬ ಲಾಸ್ಟ್ ಟೈಮು ನಾನು ಅದೇ ಹೇಳ್ತೇನೆ, ನಮ್ಮ ಹುಡುಗರಿಗೆ ಪೊಲೀಸ್ಗೂ ಅವ್ರ ಒಂದು ವರ್ಕೌಟ್ ಇರುತ್ತೆ. ಲಾಸ್ಟ್ ಟೈಮ್ ಲೈಸೆನ್ಸ್ ಇಲ್ಲ ಅಂತ ನಾವು ಕೊಟ್ವಿ, ವಿತ್ ಎವಿಡೆನ್ಸ್ ಕೊಟ್ವಿ. ನಾವು ಲೈಸೆನ್ಸ್ ಇಲ್ಲ, ಕಂಪ್ನಿ ಮಾಡೋಕ್ಕಿದಿಲ್ಲ ಅಂತ ಯಾಕೆ ಅಂತ ನೋಡಿಲ್ಲ. ನಮ್ಮ ಟೀಮ್ ಕನ್ಸರ್ನ್ ಏನು ಅಂದರೆ, ಅವ್ನು ಡ್ರೋನು ಆರಿಸ್ತಾನೆ, ಲೈಸೆನ್ಸಲ್ಲೂ ಆರಿಸ್ತಾನೆ. ಒಂದು 5 kg ಪೊಟ್ಯಾಷಿಯಮ್ ಅವನಿಗೆ ಕೈಗೆ ಸಿಕ್ಕು, ಕೆಲವೊಂದು KRS ಡ್ಯಾಮು ಅಥವಾ ವಾಟರ್ ಬಾಡಿ ಎಲ್ಲ ಹಾಕಿ ದೊಡ್ಡ ಅನಾಹುತ ಆಗೋದು ಏನು ಕಾಡ್ತೀವಿ ನಮಗೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಥರ ಏನು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಮ್ಮ ಲಾಯರ್ ಹೇಳ್ತಾ ಇದ್ರು, ಇಟ್ ಅಮೌಂಟ್ಸ್ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಇವೆಲ್ಲ. ಒಂದು ಸಿಂಪಲ್ ಬ್ಲಾಸ್ಟ್ ರಾಮೇಶ್ವರಂ ಕ್ಯಾಫೆ ಆದಾಗ NIA ತನಿಖೆ ಮಾಡೋದು. ಆ ಕಾರಣಕ್ಕೋಸ್ಕರ ಇಟ್ ವಾಸ್ ಎಸ್ಕಲೇಟೆಡ್ ಟು ದ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಆಲ್ಸೋ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕಾನೂನನ್ನು ಹೊರತುಪಡಿಸಿ, ಕಾನೂನಿನ ಮುಖಾಂತರ ಅದನ್ನ ಬಂಧನ ಆಗಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಕಾನೂನನ್ನ ಹೊರತುಪಡಿಸಿ ಆ ವ್ಯಕ್ತಿ ಹತ್ರ ಈ ಪ್ರಶ್ನೆಗಳನ್ನ ಕೇಳಿದ್ರೆ ಬಹುಶಃ ನಾನು ಒಂದು ಕೃಷಿ ಹೊಂಡದಲ್ಲಿ ಮಾಡಿದ್ದೀನಿ, ಯಾವುದೇ ಜಲಚರ ಪ್ರಾಣಿಗಳಿಗೆ ಹಾನಿಯನ್ನು ಮಾಡಿಲ್ಲ ಅಂತ ಹೇಳಿ ಸಮಜಾಯಿಷಿಯನ್ನು ಮಾಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ನೀವು ಹೇಳೋದಾದ್ರೆ, ಒಂದೇ ಅದನ್ನು ನೀವು ಬಳಸಿದ್ದೇ ತಪ್ಪು ಅಂತ ಹೇಳ್ತೀರಾ, ಅಥವಾ ಈ ರೀತಿ ನೀವು ಸಮಜಾಯಿಷಿಯನ್ನು ಮಾಡ್ಕೊಳ್ಳೋದಾದ್ರೂ ಕೂಡ ಅದು ಕೂಡ ತಪ್ಪೇ ಅಂತ ನೀವು ಹೇಳ್ತೀರಾ? ಸರ್, ಸಮಜಾಯಿಷಿ ಅವ್ರು ಕೊಡೋದಲ್ಲ ಸರ್, ಕಾನೂನಲ್ಲಿ ಏನಿದೆ. ಈಗ ಟೆರರಿಸ್ಟು ನಾನು ಈ ಬ್ಲಾಸ್ಟ್ ಮಾಡಿ ಬರೋವಂಥ ಹಣದಲ್ಲಿ ನಾನು ಜನಕ್ಕೆ ಸೇವೆ ಮಾಡ್ತೀನಿ ಅಂತ ನಗ್ತಾರೆ. ಅದನ್ನು ಇಲ್ಲೀಗಲ್ ಮೀನ್ಸ್ ಕಾಂಟ್ ಬಿ ಎ ಮೀನ್ಸ್ ಟು ಲೀಗಲ್ ಲೈವ್ಲಿಹುಡ್. ನೀನು ಡ್ರಗ್ಸ್ ಮಾರ್ಬಿಟ್ಟು ಬರೋ ದುಡ್ಡಲ್ಲಿ ನಾನು ಹಂಚ್ತೀನಿ ಅಂದರೆ, ನೀನು ಬ್ಲಾಸ್ಟ್ ಮಾಡಿ ಬರೋ ದುಡ್ಡಲ್ಲಿ ವ್ಯೂಸಲ್ಲಿ ನಾನು ಹಂಚ್ತೀನಿ ಅಂದರೆ
ಅವರ ಟೀಮ್ನವರು ಚಂದನ ಹೇಳಿದ್ದಾರೆ, ಸರ್ ಇದು ಮಾಡೋದು PR ಗೋಸ್ಕರ, ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ನನ್ನ ಲಾಸ್ಟ್ ಟೈಮು ನನ್ಗೆ ಬಂದಿರೋ ಅಮೌಂಟ್ ಎಷ್ಟು ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತು. ಅವರಲ್ಲೇ ವರ್ಕ್ ಮಾಡಿರೋಂಥ ಚಂದನು ಪ್ರತಿಯೊಂದು ಹೇಳಿದಾನೆ, ಇವೆಲ್ಲ PR ಸ್ಟಂಟ್ಸ್ ಇವೆಲ್ಲ. ಅವನು ಡ್ರೋನ್ ಹೊಸ ಟೈಮಲ್ಲಿ ಎಷ್ಟು PR ಮಾಡ್ತಾನೆ, ಇದು ಮಾಡ್ತಾನೆ. ಅಲ್ಲ ಸರ್, ನನಗೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ ಮಾಧ್ಯಮದ ಮೂಲಕ ಎಲ್ಲ ಜನಕ್ಕೂ. ಸೈಂಟಿಸ್ಟ್ ಅಂತ ಹೇಳ್ಕೊಂಡು ಬಂದವನು ಇವತ್ತು ರಾಯರ ಬೃಂದಾವನದಲ್ಲಿ ಕಮ್ಯುನಿಟಿ ಸೈಟ್ಸ್ ಇರುತ್ತೆ, ಸೈಟ್ ತೊಗೊಳ್ಳಿ ಅಂತಾರಲ್ಲ, ಎಷ್ಟು ಸಾಕು ಸರ್. ಅವ್ನು ಬಿಸ್ನೆಸ್ ಮಾಡ್ತಾನೆ, ಬಿಸ್ನೆಸ್ಸೇ ಮಾಡಲಿ ಸರ್, ತಪ್ಪೇನಿಲ್ಲ. ಇವತ್ತು ಏನು ಓದೋರು ಬಿಸ್ನೆಸ್ ಮಾಡೋದು ಚೆನ್ನಾಗಿದ್ದಾರೆ ಲೀಗಲಾಗೆ, ಅದ್ರ ಬಗ್ಗೆ ನಮಗೆ ಏನು ತಕರಾರಿಲ್ಲ. ಬಟ್ ಅವ್ನು ಬಂದಿದ್ದೆ ಡ್ರೋನ್ ಅಂತ ಹೇಳ್ಕೊಂಡು, ಸೈಂಟಿಸ್ಟ್ ಅಂತ ಹೇಳ್ಕೊಂಡು, ಆ ಟೈಮಲ್ಲಿ ನನಗೆ ಬಂದಾಗ ಎಲ್ಲ ಕಂಟ್ರಿ ಎಲ್ಲೆಲ್ಲ ಅವ್ನು ಕ್ಲೈಮ್ ಮಾಡ್ಕೊಳಲ್ಲ, ಜಪಾನ್ ಇರ್ಬೋದು, ಜರ್ಮನಿ ಇರ್ಬೋದು, ಎಲ್ಲ ಕಂಟ್ರಿನೂ ನಾವು ತರ್ಸ್ಕೊಂಡಲ್ಲ ಇಮೇಲ್ನ. ಅದನ್ನು ಲಾಸ್ಟ್ ಟೈಮ್ ಡಾಕ್ಟರ್ ಅಶ್ವಿನಿ IPS ಇಂಟರ್ ಸೆಕ್ಯೂರಿಟಿ ಅವ್ರಿಗೆಲ್ಲ ಕೊಟ್ಟಿದ್ವಿ ನಾವು. ಅವಾಗಲೇ ಹೇಳಿದೆ ನಾನು, ಎಂಟೈರ್ ಸಿಸ್ಟಮ್ ಹೇಳಿದೆ ಸರ್, ಇವನು ತುಂಬ ಖತರ್ನಾಕ್ ಇದೆ. ಇವನು ನನ್ನೊಟ್ಟಿಗೆ ಇದು ನನ್ನ ಮೇಲೆ ಕೇಸ್ ಹಾಕೋ ಲೆವೆಲ್ಗೆ ಅವ್ರು ಮಾತಾಡ್ತಾರೆ ಅಂದರೆ, ಅವರು ಸರ್ ಮಾತಲ್ಲಿ ಮರ್ಡ್ ಮಾಡ್ತಾರೆ ಸರ್. ಅವ್ನು 2 ಮುಖ ನೋಡಿದ್ವಿ ನಾವು. ಸೊ ನನ್ನ ಪ್ರಕಾರ ಈ ಡೂಯಿಂಗ್ ಇಟ್ ಫಾರ್ ಅಟೆನ್ಷನ್, ಬರೋ ವ್ಯೂಸ್ ದುಡ್ಡಲ್ಲಿ ಅವ್ರು ಮಾಡ್ಕೊಬೇಕು. ಅವರ ತಂದವರು ಹೇಳೋ ಪ್ರಕಾರ ಇವೆಲ್ಲ PR ಸ್ಟೆಂಟು, ಅಟ್ರಾಕ್ಟ್ ಮಾಡೋಕ್ಕೋಸ್ಕರ, ದುಡ್ಡು ಮಾಡೋಕ್ಕೋಸ್ಕರ. ಅವ್ನು ಒಂದು ಕ್ಲೈಮ್ ತೋರಿಸ್ಬಿಡಿ ಸರ್, ಡ್ರೋನ್ ಇರ್ಬೋದು ಅಥವಾ ಲೈಸೆನ್ಸ್ ಇರ್ಬೋದು, ಅಥವಾ ಈಗೇನು ಬ್ಲಾಸ್ಟ್ ಮಾಡಿನಲ್ಲ ಅದಕ್ಕೆ ಪ್ರಾಪರ್ ಪರ್ಮಿಷನ್ ತೊಗೊಂಡು ಮಾಡಿರೋದು ಅವ್ರು ಹೇಳೋ ಪ್ರಕಾರ ಮಾಧ್ಯಮದಲ್ಲಿ 3rd ಟೈಮ್ ಅಂತ. ಸೊ ಹಂಗಾಗಿ ರಿಪೀಟೆಡ್ ಅಫೆನ್ಸ್ ಅಲ್ವಾ, ಇದು ಹ್ಯಾಬಿಚುವಲ್ ಅಫೆನ್ಸ್ ಆಗುತ್ತೆ. ಸೊ ಹಾಗಾಗಿ ಕಾನೂನು ಇದೆ, ಲಾಯರ್ಸ್ ಇದ್ದಾರೆ. ಈಗ ಒಂದು ಮಾಧ್ಯಮ ಅಂತವರು ಅವ್ನ ಬಗ್ಗೆ ತುಂಬ ಪ್ರತಿಯೊಂದು ತನಿಖೆ ಮಾಡ್ತಿದ್ದಾರೆ. ನಮ್ಮ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ತುಂಬ ಪರಿಸರ ಬಗ್ಗೆ ಕಾಳಜಿ ಹೊಂದಿರೋರು. ಹಾಗಾಗಿ ಅವ್ರ ಮೂಲಕನೂ ಸಹ ನಾವು ಇದನ್ನು ಮುಂದುವರಿಸ್ತೀವಿ. ಪೊಲೀಸ್ ಪ್ರಕಾರ ಪೊಲೀಸ್ ಮಾಡಲಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅದ್ರ ಪ್ರಕಾರ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ಈ ಥರ ಇಲ್ಲಿಗಲ್ ಆಕ್ಟಿವಿಟೀಸ್ನ ಮಾಡಬಾರ್ದು ಸರ್. ಇದೊಂದು ಪ್ರಕರಣ ಆಯ್ತು. ನೀವು ಇವಾಗಲೇ ಮಾತನಾಡಬೇಕಾದ್ರೆ ಒಂದು ವಿಚಾರವನ್ನು ಮೆನ್ಷನ್ ಮಾಡಿದ್ರೆ, ಈ ರೀತಿಯಾದ ಒಂದು ಪ್ರಕರಣ ಅಂದ್ರೆ ಇನ್ನೊಂದು, ಅವರು ಮತ್ತೆ ಅವ್ರ ಕೊಲಿಗೆ ಹೋಗಿ ಒಂದು ವೈಲ್ಡ್ ಲೈಫ್ ಅಲ್ಲಿ ಆ ಪ್ರಾಣಿಗಳನ್ನೆಲ್ಲ ಮೈ ಮೇಲೆ ಕುತ್ಕೊಂಡು ಒಂದು ವಿಡಿಯೋನ ಹಾಕಿಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಅಂದ್ರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಸರ್, ಲಾಸ್ಟ್ ಟೈಮ್ ಸಹ ಕೊಟ್ಟಿದ್ವಿ. ಏನಾಗುತ್ತೆ ಅಂದ್ರೆ ಇದು ಪರ್ಸ್ಯೂ ಆಗಲಿಲ್ಲ ಅಷ್ಟೇ. ಅವ್ರು ಏನೇ ಮಾಡಿದಾಗಲೂ ಇಲ್ಲಿಗಲ್ ಮಾಡಿದಾಗ ನಮ್ಮ ಟೀಮ್ ಅದು ಕಂಡಿಟ್ಟೇ ಇರುತ್ತೆ ಆ್ಯಕ್ಚುಲಿ, ರೈಟ್. ಸೊ ಅದನ್ನು ಲಾಸ್ಟ್ ಟೈಮ್ ಸಹ ಅರುಣ್ ಅನ್ನೋದು ಮೋಟಿವ್ ಕಾಣುತ್ತೆ ಕೊಟ್ಟಿದ್ದು, ಅದು ಪರ್ಸ್ಯೂ ಆಗಿಲ್ಲ. ಬಟ್ ಈ ಸರಿ ಏನಾಯಿತು, ಸಮನ್ನೆಸ್ಟ್ ಡೂ ಏನಾಗುತ್ತೆ ಅಂದರೆ ಕೊಡ್ತಾರೆ ಸರ್, ಪರ್ಸ್ಯೂ ಮಾಡಲ್ಲ. ಯೂಶ್ವಲಿ ಏನಾಗುತ್ತೆ ಅಂದರೆ ಕಂಪ್ಲೇಂಟ್ ಕೊಟ್ಟು ಪರ್ಸ್ಯೂ ಮಾಡಲ್ಲ. ನಾನು ಮಾಡ್ತೀನಿ ಸರ್, ಕೇಳ್ಬೋದು 1 ವರ್ಷ ಆಯಿತು ಅಂತ. ಇವತ್ತು ಸಹ ನೀವು ಆನ್ಲೈನ್ ಕೂಡ ಹೋದರೆ ಪ್ರತಿ ಇಯರಿಂಗ್ದು ಡೇಟ್ ಸಿಗುತ್ತೆ ನಿಮಗೆ. ಇವಾಗ ನಾನು ಇಂಟರ್ವ್ಯೂ ತೋರಿಸ್ತೀನಿ ನಿಮಗೆ. ನಾನು ಅದು ಯಾರು ನೋಡ್ಬೋದು, ಕೇಸ್ ನಂಬರ್ ಹಾಕೊಂಡು ಡ್ರೋನ್ ಪ್ರತಾಪ್ ಪ್ರಯಾಗ್ ನಾನು ಮಾಡ್ಬೋದು. ಒಂದು ಕಡೆಗಿಲ್ಲ ಸರ್. ನಾನು ಕೇಸ್ ತೊಗೊಂಡ್ರೆ ಸರ್, ಯು ಶುಡ್ ರೀಚ್ ಅ ಲಾಜಿಕಲ್ ಎಂಡ್. ಅದು ವನ್ಯಜೀವಿ ಕಾಯ್ದೆ ಪ್ರಕಾರ ಅಥವಾ SPC ಆ್ಯಕ್ಟ್ ಪ್ರಕಾರ ಒಂದು ವನ್ಯಜೀವಿನ ಅಥವಾ ಒಂದು ಪ್ರಾಣಿನ ಅವರು ಮೈಮೇಲೆ ಹಾಕೊಳ್ಳೋದು ಎಷ್ಟು ಅಪರಾಧ ಅಂತ ಕೇಳ್ಕೊಡಿ. ಮಾರಸಲ್ಲಿ ಕೇಸ್ ಆಗಿದ್ದಾವೆ. ಇಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಾವು ಕೊಟ್ಟಿದ್ವಿ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟು ಆ ಸಂಬಂಧಪಟ್ಟ SPCA ಚೇರ್ಮನ್ಗಳು, ಮೆಂಬರ್ಸ್ಗಳು ಇದ್ರ ಬಗ್ಗೆ ಆ್ಯಕ್ಟ್ ಮಾಡಬೇಕು. ಯಾಕಂದರೆ ಪ್ರತಿಯೊಂದು ನಾನೇ ಫೈಟ್ ಮಾಡೋಕ್ಕಾಗಲ್ಲ ಸರ್. ನನಗೆ ತುಂಬ ಕಾಡೋದೇನು ಅಂದರೆ, ಒಬ್ಬ 18 ವರ್ಷದವನು ಚೆಸ್ ಪ್ಲೇಯರ್ ಆಗಿ ವರ್ಲ್ಡಲ್ಲಿ ನಂಬರ್ 1 ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಯಾರೋ ಏನೂ ಗೊತ್ತಿದ್ರು BSc ಪಾಸ್ ಆಗ್ತಿರೋನ ನಾವು ಬಿಗ್ ಬಾಸ್ ಅಂತ ಕಾರ್ಯಕ್ರಮಕ್ಕೆ ನಾವು ಕಳಿಸಿ ಅವ್ರನ್ನ ರನ್ನರ್ ಅಪ್ ಮಾಡ್ತೀವಿ, ರೈಟ್. ನಮ್ಮ ಆದರ್ಶ ಯಾರಾಗಬೇಕು ಅನ್ನೋದು ನಮ್ಮದೇ ಇದೆ ಸರ್. ಅವ್ರು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ರೆ ಎಲ್ಲೋ ಸಪೋರ್ಟ್ ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ ಸರ್. ಅವ್ನು ಒಂದು ಅವಕಾಶ ಕೊಟ್ಟಿದ್ದಲ್ಲ ನಾವು ಲಾಸ್ಟ್ ಟೈಮು. ಅವಕಾಶ ಕೊಟ್ಟವ್ರಿಗೆ ಅವನು ಹೊಡೆದಿನಿ ಅಂತ ಬೇಸದ ಅಕ್ಯೂಷನ್ ಮಾಡ್ತಾನೆ. ಇವತ್ತು ಎವಿಡೆನ್ಸ್ ಇದೆ. 1 ವರ್ಷ ಬೇಕಾಯ್ತು ಅವ್ನು ಕೋರ್ಟ್ ಹೇಳೋಕ್ಕೆ. ಅವತ್ತು ಅವ್ನ ಪರವಾಗಿ ನಾನು ಹೊಡೆದಿದ್ದೀನಿ, ಅವ್ನು ಬಿಗ್ ಬಾಸ್ ಬಂದ ತಕ್ಷಣ ಕೊಡ್ತಾನೆ ಎವಿಡೆನ್ಸ್ ಅಂತಾರಲ್ಲ, ಎಲ್ಲಿ ಕೊಟ್ಟ ಅವ್ನು ಎವಿಡೆನ್ಸು? 1 ವರ್ಷ ಬೇಕಾ ಎವಿಡೆನ್ಸ್ ಕೊಡೋಕ್ಕೆ? ಅವನು ಶುದ್ಧ ಸುಳ್ಳುಗಾರ, ಮೋಸ್ಗಾರ. ಚಂದನ್ ಅನ್ನೋ ಹುಡುಗನಿಗೆ ಎಲ್ಲ ಗೊತ್ತಿದೆ. ಹೆಣ್ಮಕ್ಳು ಏನನ್ನು ಮಾಡ್ಯಾರ ಅವ್ನಿಗೆ ಗೊತ್ತಿದೆ. ಅವ್ರು ಮುಂದೆ ಬಂದು ಅವನ ಬಗ್ಗೆ ಎಲ್ಲ ಹೇಳಿದ್ರೆ ಅವ್ನು ಇನ್ನೊಂದು ಮುಗಿದು ಸಹ ಗೊತ್ತಾಗುತ್ತೆ. ಇಷ್ಟೆಲ್ಲ ಆಗಿದ್ರು ಕೂಡ ಈಗಾಗಲೇ ಆ ವಿಡಿಯೋ ಹಲವು ಕಡೆ ವೈರಲ್ ಆಗಿದೆ. ಒಂದಿಷ್ಟು ಜನರ ಮೇಲೆ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ. ಈ ರೀತಿ ಅದನ್ನ ನೋಡಿ ಮಾರು ಹೋಗ್ಬೇಡಿ ಅಂತ ಹೇಳುವಂತಹ ಸಾಧ್ಯತೆ ಇರುತ್ತೆ. ನಾವೆಲ್ಲರೂ ಜವಾಬ್ದಾರಿ ತಗೊಂಡು ಜನರಾಗಿ. ಕೊನೆಯದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ? ಆ ವಿಡಿಯೋ ನೋಡೋದಾಗಿರ್ಬೋದು ಅಥವಾ ಸರ್, ದಯವಿಟ್ಟು ಸರ್ ಈ ಯೂಟ್ಯೂಬು ಆಮೇಲೆ ಬೇರೆ ಬೇರೆ ರೀಲ್ಸ್ ನೋಡಿಕೊಂಡು ಇಲ್ಲಿಗಲ್ ಆಗಿ ಏನೇ ನೀವು ಮಾಡಿದ್ರು ನಾಳೆ ಕಾನೂನು ನಿಮ್ಮಿಂದ ಬಿಡಲ್ಲ ಸರ್. ನಾನು ಜನ ಕೇಳ್ತಾರೆ, ಬೇರೆ ರಾಜ್ಯದಲ್ಲಾಗತ್ತೆ ನೀನು ಯಾಕೆ ಸರ್? ನನ್ನ ವ್ಯಾಪ್ತಿ ನನಗೆ ಗೊತ್ತು. ನನ್ನ ಮಟ್ಟ, ನನ್ನ ಬ್ಯಾಂಡ್ ಬಿಡ್ತದೆ ಅದು ನಮ್ಮಲ್ಲಿ. ನನ್ನ ಬ್ಯಾಂಡ್ ಬಿಡ್ತದೆ ಅಂದರೆ ಅಷ್ಟು ಆ ಲಿಮಿಟಲ್ಲಿ ನಾವು ವರ್ಕ್ ಮಾಡಬೇಕು ಹೊರತುವ ಎಲ್ಲೋ ಮಿಸ್ಟರ್ ಹ್ಯಾಕರ್ ಅಂತ ಮಾಡಿದ್ರೆ ಕಳಿಸ್ಕೊಟ್ರು 5 ವರ್ಷ ಮಾಡಿರೋದನ್ನ. ಅಲ್ಲಿನ ಸಂಬಂಧಪಟ್ಟ ಪರಿಸರವಾದಿಗಳು ಅಥವಾ ನಾಗರಿಕರು ಅವರು ಕಳಿಸ್ಕೊಡ್ಬೇಕು. ನಾವು ಲಾಸ್ಟ್ ಟೈಮ್ ಟ್ರೈ ನೋಡಿದ್ವಿ ಮುಂದೆ ಕೇಸಲ್ಲಿ. ಪುಣೆಗೆ ನಾವು ಕೊಟ್ಟಾಗ ನಾವು ಅಲಿಯೋಕ್ಕಾಗಲ್ಲ ಪುಣೆಗೆ. ನಾನು ಈಗ ಇಲ್ಲಿ ಕಂಪ್ಲೇಂಟ್ ನಾಳೆ ತುಮಕೂರಿಗೆ ಹೋಗ್ಬೋದು, ಅಥವಾ ನಾನು ಬೆಂಗಳೂರಲ್ಲಿ ಕೊಟ್ಟಾಗ ಬೆಂಗಳೂರಿಗೆ ಅಲಿಬೋದು ಹೊರತುವ ನಾನು ಮಿಸ್ಟರ್ ಹ್ಯಾಕರ್ ಅಂತ ಮಾಡೋ ವ್ಯಕ್ತಿ ಹುಡ್ಕೊಂಡು ಕೊಟ್ಟರೆ ನಾನು ದಿನ ಅಲಿಬೇಕು. ಆಮೇಲೆ ಇನ್ನು
ನಾನು ಕೈಯಿಂದ ದುಡ್ಡು ಹಾಕಿ ಕೇಸ್ ಫೈಟ್ ಮಾಡ್ತೀನಿ ಸರ್, ಯಾರು ರೂಪಾಯಿ ನಾವು ಕೊಡೋಲ್ಲ ನನಗೆ. ಸೊ ಹಾಗಾಗಿ ನಾನು ಕೇಸ್ ಕೊಡ್ಬೇಕಾದ್ರೆ ನನ್ನ ಲಾಯರ್ ಕೇಳ್ತೀನಿ, ನನ್ನ ವ್ಯಾಪ್ತಿ ಎಷ್ಟು, ನನ್ನ ಹಣಕಾಸಿನ ಸ್ಟ್ರೆಂತ್ ಎಷ್ಟು, ನನ್ನ ಟೀಮ್ ಏನು, ಪ್ರತಿಯೊಬ್ಬರು ನೋಡ್ಕೊತೀನಿ ಸರ್. ನಾನು ಮಾಡ್ಬೇಕಾದ್ರೆ ಸರ್ ಇಷ್ಟ ಮಾಡೋದು ಸರ್, ನಾನು ಕಾನೂನಿಗೆ ಹೋಗಿ ನಾನು ರೈಟ್ ಇದ್ದೀನ, ಆಮೇಲೆ ಡೆಮೋಕ್ರಸಿ ಅಥವಾ ಕಾನ್ಸ್ಟಿಟ್ಯೂಷನ್ 4 ಪಿಲ್ಲರ್ದಲ್ಲ ಸರ್, ಎಲ್ಲ ಒಟ್ಟಿಗೆ ಬರ್ತಾರಾ ಅಂತ ಇದ್ರೆ ಮಾತ್ರ ಮಾಡ್ತೀನಿ ಸರ್. ನಾನು ಎಲ್ಲ ಫೈಟ್ಸ್ನು ನಾನು ಫೈಟ್ ಮಾಡೋಕೆ ಹೋಗಲ್ಲ. ಐ ಚೂಸ್ ಮೈ ಬ್ಯಾಟಲ್ಸ್. ಧನ್ಯವಾದಗಳು ಸರ್ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕಾಗಿ. ಇದಿಷ್ಟು ಪ್ರಯಾಗ್ ಅವರ ಮಾತುಗಳು. ಯಾವುದೇ ರೀತಿಯಾದಂತಹ ಈ ರೀತಿಯ ಕೆಲಸಗಳನ್ನ ಮಾಡಿದ್ರೆ ಅದಕ್ಕೆ ಎದುರಿಸಬೇಕಾದಂತಹ ಸಂಕಷ್ಟಗಳನ್ನು ಎದುರಿಸಲೇಬೇಕಾಗುತ್ತೆ ಅನ್ನುವಂಥ ಒಂದು ಮಾತುಗಳನ್ನ ಪ್ರಯಾಗ್ ಅವರು ಹೇಳ್ತಾ ಇರ್ತಾರೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್ ಬೆಂಗಳೂರು.